ರಾಜ್ಯದಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕವನ್ನು ಪಡೆದು ಸಾಧನೆ ಮಾಡಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಯೊಟ್ಟಿಗೆ ನಾವಿದ್ದೀವಿ. ಬನ್ನಿ ಅವರ ಈ ಸಾಧನೆ ಪರಿಶ್ರಮ ಹೇಗಿತ್ತು ಅವ್ರನ್ನೇ ಕೇಳ್ತಾ ಹೋಗೋಣ. ನಮಸ್ತೆ. ಮೊದಲಿಗೆ ಅಭಿನಂದನೆಗಳು. 596 ಅಂಕವನ್ನು ತೆಗೆದುಕೊಂಡಿದ್ದೀರಾ, ಅಭಿನಂದನೆಗಳು. ಥ್ಯಾಂಕ್ ಯು. ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕಾಲೇಜಿನ ಹೆಮ್ಮೆ ಪಡಿಸಿದ್ದು, ನಾನು ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದು, ಸ್ಟೇಟ್ ರ್ಯಾಂಕ್ ಪಡೆದಿದ್ದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ರಿ? ನಿಮ್ಮ ಸ್ಟಡಿ ಪ್ಲ್ಯಾನ್ ಹೇಗಿತ್ತು? ಎವ್ರಿ ಡೇ ಒಂದು 5 hours ಓದ್ತಾ ಇದ್ದೆ. ನಾನು ಬೋರ್ಡ್ಸ್ಗೆ ಒಂದು 2 hours ಕಾಲೇಜಲ್ಲೇ ಮೋಸ್ಟ್ಲಿ ಬೋರ್ಡಿಗೆ ಪ್ರಿಪರೇಷನ್ ಮಾಡ್ತಾಯಿದ್ದೆ. ಮಿಕ್ಕಿದ ಟೈಮೆಲ್ಲ ನಾನು KCETಗೆ ಸ್ಪೆಂಡ್ ಮಾಡಿಕೊಂಡು ನಮ್ಮ ಕಾಲೇಜವರು ನಮಗೆ ಫ್ರೀಕ್ವೆಂಟ್ ರಿವಿಷನ್ ಟೆಸ್ಟ್ಸ್ ಕೊಡ್ತಾಯಿದ್ರು. ಅದಕ್ಕೋಸ್ಕರ ಪ್ರಿಪೇರ್ ಆಗಿ ಅದರಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಎಫರ್ಟ್ಸ್ ಹಾಕಿ ಅದರಲ್ಲಿ ತಪ್ಪುಗಳನ್ನ ಮಾಡಿ ಅದರಿಂದ ತಿಳ್ಕೊಂಡು ಇವಾಗ ಒಳ್ಳೆ ಸ್ಕೋರ್ ಪಡೆಯೋಕ್ಕೆ ನಂಗೆ ತುಂಬ ಹೆಲ್ಪ್ ಆಯಿತು. ಓಕೆ. ಈ ಟೀಚರ್ಸ್ ಮತ್ತು ನಿಮ್ಮ ಪೋಷಕರ ಬೆಂಬಲ ಹೇಗಿತ್ತು? ನಮ್ಮ ಟೀಚರ್ಸ್, ಇನ್ಫ್ಯಾಕ್ಟ್ ನಮ್ಮ ಕಾಲೇಜ್ ಎಲ್ಲ ಟೀಚರ್ಸ್, ನಮ್ಮ ಪ್ರಿನ್ಸಿಪಲ್, ನಮ್ಮ ಮೆಂಟರ್ಸ್ ತುಂಬ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಅವ್ರು ನಮಗೆ ಯಾವಾಗೆಲ್ಲ ನಮ್ಗೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಇದು ಅಂದಾಗೆಲ್ಲ ಅವ್ರು ನಮಗೆ ತುಂಬ ಹುರಿದುಂಬಿಸಿದ್ದಾರೆ, ತುಂಬ ಜಾಸ್ತಿ ಮೋಟಿವೇಟ್ ಮಾಡಿದ್ದಾರೆ. ಇವತ್ತು ನಾನು ಇಷ್ಟು ಒಳ್ಳೆ ರ್ಯಾಂಕ್ ಪಡೆಯೋಕ್ಕೆ ಅವರಿಲ್ಲದೆ ಇದ್ದರೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಾಯಿರಲಿಲ್ಲ. ನನ್ನ ತಂದೆ ತಾಯಿನೂ ತುಂಬ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ, ನಂಗೆ ಎಮೋಷ್ನಲ್ ಸಪೋರ್ಟ್ ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಅಂಕ ಬರುತ್ತೆ ಅನ್ನೋ ಲೆಕ್ಕಾಚಾರ ಏನಾದರೂ ಇತ್ತಾ ಮೊದಲೇ? ನಾನು ಬೋರ್ಡ್ಸ್ ಬರೆದ್ಮೇಲೆ 599 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬಟ್ ನನಗೆ ಇನ್ನೆರಡು ಸಬ್ಜೆಕ್ಟಲ್ಲಿ ಸ್ವಲ್ಪ ಮಾರ್ಕ್ಸ್ ಹೋಗಿದ್ರಿಂದ 596 ಬಂದಿದೆ. ಈ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣವನ್ನು ಹೇಗೆ ನಿಭಾಯಿಸ್ತಿದ್ರಿ? ನಾನು ಎಕ್ಸಾಮ್ ಟೈಮಲ್ಲಿ ಆ್ಯಂಡ್ ಡೆಡ್ಲೈನ್ಸ್ ಇದ್ದಾಗ ನನ್ನ ಫೋನ್ ಟೈಮ್ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ದೆ. ನನಗೆ ಡೆಡ್ಲೈನ್ ಇಟ್ಕೊಂಡು ಇಷ್ಟು ಸ್ಕೋರ್ ಮಾಡಬೇಕು, ಅದಕ್ಕೆ ಇಷ್ಟು ಓದಬೇಕು ಅಂದಾಗ ನಂಗೆ ಫೋನ್ ನೋಡೋ ಇಂಟ್ರೆಸ್ಟು ಬರ್ತಾ ಇರಲಿಲ್ಲ. ನಂಗೆ ಅದು ತುಂಬ ಹೆಲ್ಪ್ ಆಯಿತು. ಆ ಸೆಲ್ಫ್ ರೆಸ್ಟ್ರಿಕ್ಷನಿಂದ ನನಗೆ ಅದು ಇವತ್ತು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡ್ತೀರಾ? ಅವ್ರಿಗೆ ಯಾವತ್ತೂ ಮೋಟಿವೇಶನನ್ನು ಅವ್ರು ಕಳ್ಕೊಬಾರ್ದು. ಅವ್ರಿಗೆ ಎಲ್ಲಾದರೂ ಓದೋಕ್ಕಾಗ್ತಾಯಿಲ್ಲ ಅಂದರೆ ಅವ್ರ ಟೀಚರ್ಸನ್ನು ರೀಚ್ ಔಟ್ ಮಾಡಬೇಕು. ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ನಮ್ಮ ಕಾಲೇಜಲ್ಲಿ ತುಂಬ ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ ನಮಗೆ. ಈ ಥರ ಅವ್ರು ಫ್ರೀಕ್ವೆಂಟಾಗಿ ಕೊಡ್ತಾ ಇರೋ ಟೆಸ್ಟನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡು ಬರೆದ್ರೆ ಇವತ್ತು ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆ ಸ್ಕೋರ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಷ್ಟಪಟ್ಟು ಓದಿದರೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ವಿದ್ಯಾರ್ಥಿಗಳೇ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇವರು ಇನ್ನಷ್ಟು ಸಾಧನೆ ಮಾಡಲಿ ಅಂತ ಆಶಿಸ್ತಾ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ದೀಪಾ TV5 ಕನ್ನಡ, ಬೆಂಗಳೂರು.